ಜಾಸ್ತಿ ಹೇಳೋದು ಬೇಡ. ಹೋದ್ಸಲಿ ಇದೇ ಚುನಾವಣೆ ನಡೆದಾಗ ಅಲ್ಲಿ ನಡೀತು, ಯಾವ್ದು ಕಾಲೇಜ್, ಗೋಕುಲ್ ಕಾಲೇಜಲ್ಲಿ ನಡೀತು. ನಮ್ಮ ಜೊತೆ ಬಂದ್ಬಿಟ್ಟು ಅವತ್ತು 85 ಜನ ವೋಟರ್ಸ್, 85 ಜನ ವೋಟರ್ಸ್ ಒಂದು ವೋಟ್ ಹಾಕಕ್ಕೆ 85 ಜನ ಕರ್ಕೊಂಡೋಗಿ ಬಿಟ್ಟಿದ್ದೀವಿ. ಒಳಗಡೆ 6 ವೋಟಲ್ಲಿ ನಮ್ಮ ರಾಜೇಂದ್ರ ಸೋತ್ಬಿಟ್ಟ. 25-26 ವೋಟ್ ನಮಗೆ ಬಿದ್ದಿಲ್ಲ, ನಮ್ಮ ಜೊತೆಲಿ ಬಂದವರೇ ಬಿದ್ದಿಲ್ಲ. ಇದನ್ನು ನಾವು ನಂಬಕ್ಕಾಗೋದಿಲ್ಲ ಯಾರು ಏನು ಮಾಡ್ತಾರೆ ಅಂತ. 4 ಗಂಟೆ ಕ್ಲೋಸ್ ಆಗಿ 4 ಗಂಟೆ 10 ನಿಮಿಷ ಕೌಂಟಿಂಗ್ ಆಗುತ್ತಲ್ಲ, ಆವಾಗ ಇವಾಗ ನಮ್ಮ ಸಮಾಧಾನಕ್ಕೆ ನಾವು ಗೆದ್ದಿದ್ದೀವಿ ಅನ್ಕೋಬೋದು ಅಷ್ಟೇ. ಅಲ್ಲ ಸರ್, ಲಕ್ಸುರಿ ಬಸ್ಸುಗಳು, ಕಾರು, ಯಾರು ಕೂಡ ಸಾಚಲ್ಲ ಸರ್, ಎಲ್ಲ ದುಡ್ಡು ಕೊಟ್ಟರೆ ಕೋಲಾರಲ್ಲಿ ಕರ್ಕೊಂಡು ಚುನಾವಣಾ ವ್ಯವಸ್ಥೆ ನೋಡಿ ನಿಮ್ಗೆ ಏನು ಅನಿಸ್ತದೆ? ತುಂಬಾ ಹದಗೆಟ್ಟಿದೆ ಅನಿಸ್ತಾ ಇದೆ, ತುಂಬಾ ಹದಗೆಟ್ಟಿದೆ. ನಾವು ಕೋಲಾರಲ್ಲಿ ಕರ್ಕೊಂಡು ಹೋಗಿದ್ವಿ, ನೀವೇ ಹೇಳಿ, ನೀವು ಕೋಲಾರಲ್ಲಿ ಇರುವಂಥ ಪತ್ರಕರ್ತರು ಕರ್ಕೊಂಡು ಹೋಗಿದ್ದೀವಿ. ನಾನು ಮೊದಲೇ ಸ್ಟೇಟ್ಮೆಂಟ್ ಮಾಡೋಣ, ಯಾರು ಕರ್ಕೊಂಡು ಹೋಗೋದಿಲ್ಲ, ಏನು ಮಾಡೋದಿಲ್ಲ ಅಂತ ಹೇಳಿದ್ದೆ. ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ ಬೆಳಗ್ಗೆ. ಈಗ ನಮ್ಮ ಮನೆ ವರ್ತೂರು ಪ್ರಕಾಶ್ ಅವರು, ನಮ್ಮ ಸ್ನೇಹಿತರು, ಯಾರಿಗೂ ದುಡ್ಡು ಕೊಟ್ಟಿದ್ದಾರೆ ಓಟ್ಗೆ, ಆತನೇನೋ ಬೈದಂತೆ ಫೋನ್ ಮಾಡಿ, ಹೇಳೋದು ನನಗೆ ಗೊತ್ತಿಲ್ಲ, ಬೈದಂತೆ. ಆತ ಬಂದ್ಬಿಟ್ಟು ದುಡ್ಡು ವಾಪಸ್ ಕೊಟ್ಬಿಟ್ಟು ನೀನು ದುಡ್ಡು ಬೇಡ, ನೀನು ಓಟ್ ಇವಾಗ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು. ಇದು ಯಾವ ಪದ್ಧತಿ? ನೀವೇ ಅಲ್ಲ ಸರ್, ಒಂದೊಂದು ಓಟು 5 ಲಕ್ಷ 10 ಲಕ್ಷ ಮಾರಾಟ ಆಗ್ತಾ ಇದೆ. ಅದನ್ನ ತಿಳ್ಕೊಬೇಕಷ್ಟೇ. ಅದೇ ಅವ್ರು ವಾಪಸ್ ಕೊಟ್ಬಿಟ್ಟು ಇವ್ರು ಜೋಬಲ್ಲಿ ಇಟ್ಕೊಂಡ್ಬಿಟ್ರು ಅಷ್ಟೇ. ಆಮೇಲೆ ಇನ್ನೊಂದು ವಿಚಾರ ಸರ್, ನಮ್ಮ ಶ್ರೀನಿವಾಸಪುರದಲ್ಲಿ ಮಾವಿಗೆ ಬೆಂಬಲ ಬೆಲೆ ಕೊಡಬೇಕು ಅಂತ ರೈತರೆಲ್ಲ ಎಲೆಕ್ಷನ್ ಬಿಟ್ಟು ಆಮೇಲೆ ಮಾವು ಬೆಂಬಲ ಬೇಡ.